ನಮಸ್ತೆ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬ್ರಹ್ಮರಾಂಬಿಕೆ ದೇವಸ್ಥಾನ ಸಾಕಿನಾಕದಲ್ಲಿ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಪ್ರಿಯವಾದಂತಹ ಸ್ಯಾರಿ ಸೇಲ್ಸ್ ನಡೀತಾ ಇತ್ತು. ವಿಜಯ್ ಸಿಲ್ಕ್ ಸ್ಯಾರಿ ಅವರ ಕಡೆಯಿಂದ ಈ ಸೇಲ್ನ ಹಮ್ಮಿಕೊಂಡಿದ್ರು. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತದೆ. ಸೊ ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ. ಸೊ ಯಾರೆಲ್ಲ ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಂಡಿದ್ರಿ ಅಥವಾ ನಮಗೆ ಇಂಥ ಒಂದು ಕಾರ್ಯಕ್ರಮ ಬೇಕು ಅನ್ನೋರು ಕಮೆಂಟ್ ಮಾಡಿ ಸಹ ನಮಗೆ ತಿಳಿಸ್ಬೋದು. ಬನ್ನಿ ಹಾಗಾದರೆ ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ನಮಸ್ತೆ, ನಾವಿವತ್ತು ಬ್ರಹ್ಮರಾಂಬಿಕೆ ದೇವಸ್ಥಾನದಲ್ಲಿ ಸ್ಯಾರಿ ಸೇಲ್ಸ್ ಆಗ್ತಾ ಇರುವಂಥ ಒಂದು ಪ್ರೋಗ್ರಾಮ್ನಲ್ಲಿ ಇದ್ದೀವಿ. ಸೊ ನಮ್ಮ ಜೊತೆ ಮಹಿಳೆಯರಿದ್ದಾರೆ. ನಮಸ್ತೆ ಮ್ಯಾಮ್, ಹೇಗೆ ಅನಿಸ್ತಾ ಇದೆ ಇವತ್ತೊಂದು ಸ್ಯಾರಿ ವಿಜಯ್ ಸಿಲ್ಕ್ಸ್ನ ಒಂದು ಸ್ಯಾರಿ ಸೇಲ್ಸ್ ನಡೀತಾ ಇದೆ? ನಮಸ್ಕಾರ. ಬ್ರಹ್ಮರಾಂಬಿಕಾ ದೇವಸ್ಥಾನದಿಂದ ಮಹಿಳಾ ವಿಭಾಗದವರು ಸೀರೆ ಸೇಲ್ ಫಸ್ಟ್ ಟೈಮಿಗೆ ಇಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಮಹಿಳೆಯರಿಗೆ ಸೀರೆ ಅಂದರೆ ತುಂಬ ಜೀವ. ಸೀರೆ ಇದ್ದರೆ ಮತ್ತು ಅವರಿಗೆ ಊಟನೂ ಬೇಡ. ಹಾಗೆ ಇವತ್ತು ತುಂಬ ಮಂದಿ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ, ಸಂಜೆವರೆಗೆ ಉಂಟು. ಬ್ಯಾಂಗ್ಳೂರಿನಿಂದ ವಿಜಯಲಕ್ಷ್ಮಿ ಸ್ಯಾರೀಸ್ ಅವರು ರಜನಿ ಅಂತ ಅವರು ಬಂದಿದ್ದಾರೆ ಸೀರೆ ಎಕ್ಸಿಬಿಷನ್ಗೆ. ಖುಷಿ ಆಗ್ತದೆ. ಮಹಿಳಾ ವಿಭಾಗ ನಮ್ಮ ಬ್ರಹ್ಮರಾಂಬಿಕದ ಸುರೇಖಾನ್ ಅವರು ನಮಗೆಲ್ಲ ಬರ್ಲಿಕ್ಕೆ ಹೇಳಿದರು, ಗೆಸ್ಟ್ ಅಂತ. ನಾವೇನು ಗೆಸ್ಟ್ ಅಲ್ಲ, ನಾವು ಬಂದಿದ್ದೇವೆ ಬೆಳಿಗ್ಗೆಯಿಂದ. ಇವರು ಚಂದ್ರಕಾಂತ ಸನ್ ಸಿಟಿ ಹೋಟೆಲ್ನ ಅವರು ಶಾಂತರಾಮಣ್ಣನ ಮಿಸ್ಸಸ್. ಅವ್ರು ತುಂಬ ಶಾಪಿಂಗ್ ಮಾಡಿದ್ದಾರೆ. ಹಾಗೆ ನಿವೇದಿತಾ ಬಂದಿದ್ದಾರೆ, ಅವರೀಗ ಮಾತಾಡ್ತಾರೆ ನಿಮ್ಮ ಹತ್ರ. ಹಾಗೆ ಶಶಿ ಅಕ್ಕನವರು ಬಂದಿದ್ದಾರೆ. ನಾವೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೇವೆ. ನಾನು ಸ್ವಲ್ಪ ಹೊತ್ತಲ್ಲಿ ನಿಂತು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ಎಲ್ಲರೂ ಬಂದು ಹೀಗೆ ತುಂಬ ಸೀರೆ ತಗೊಳ್ಳಿ ಅಂತ ನಮ್ಮ ಆಶಯ. ಮತ್ತು ತುಂಬ ಅಂದರೆ ಅವರಿಗೆ ತುಂಬ ಸಕ್ಸಸ್ ಆಗಲಿ ಬಿಸ್ನೆಸ್ಸಲ್ಲಿ. ಇನ್ನು ಮುಂದೆ ಹೀಗೆ ಹೆಚ್ಚೆಚ್ಚು ಬಿಸ್ನೆಸ್ ಸೀರೆ ಸೇಲೆಲ್ಲ ಇಡುವ ಅವಕಾಶ ಸಿಕ್ಕಲಿ ಅಂತ ನಾನು ಬ್ರಹ್ಮರಾಂಬಿಕ ಅಮ್ಮನವ್ರ ಹತ್ರ ಬೇಡ್ತೇನೆ. ಹಾಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ. So Vijayalakshmi sarees that's been bought by Bangalore by Rajni has been an absolute treasure, and each thread woven here is grace and tradition woven together. I actually came here to buy just one saree and ended up picking 5. Would have done a lot more shopping. Every saree is a beauty. The color, the threads, the designs are unique and blended so beautifully. A pleasure to be here. Thank you so much. ಅಮ್ಮನವರ ಆಶೀರ್ವಾದ ಬೇಕು ಎಂದು ನಾನು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಈ ಎಲ್ಲ ಮಹಿಳಾ ವಿಭಾಗದವರಿಗೂ, ಈ ಬ್ಯಾಂಗ್ಳೂರಿನಿಂದ ಜಯಲಕ್ಷ್ಮಿ ಸಾರಿಯವರನ್ನು ಕರೆದು ಇಲ್ಲಿ ಇಷ್ಟು ದೊಡ್ಡ ಪ್ರದರ್ಶನ ಇಟ್ಟು ಎಲ್ಲ ಮಹಿಳೆಯರನ್ನು ಕರೆದು ಎಲ್ಲ ಒಳ್ಳೆ ಡಿಗ್ನಿಫೈ ಲೇಡೀಸ್ ಎಲ್ಲ ಬಂದಿದ್ದಾರೆ. ಸಂಜೆ 7 ಗಂಟೆಯವರೆಗೆ ತುಂಬ ಸಾರಿನ ಸೇಲಾಗಿ ದೇವರ ಅನುಗ್ರಹ ಇದ್ದು ಈ ಸಂಸ್ಥೆಯನ್ನು ಮುಂದೆ ತಗೊಂಡು ಹೋಗಬೇಕು. ಅಷ್ಟೇ ಅಲ್ಲ, ಎಲ್ಲ ಇಲ್ಲಿಯ ಸಮಿತಿಯವರಿಗೆ, ಅಧ್ಯಕ್ಷರಿಗೆ, ಎಲ್ಲ ಕಾರ್ಯಕರ್ತರಿಗೆ ದೇವರು ಒಳ್ಳೆ ಮಾಡಿ ಈ ಥರದ ಪ್ರದರ್ಶನವನ್ನು ಮುಂದೆ ನಡೀತಾ ಇರಬೇಕೆಂದು ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ನಾನು ಮೊದಲ ಬಾರಿ ಸೀರೆ ಸೇಲಿಗೆ ಬರುವುದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೀರೆ ವೆರೈಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಾರ್ಡರ್ ಮತ್ತು ಸೀರೆ ಎಲ್ಲ ಮ್ಯಾಚಿಂಗ್ ಕೂಡ ಸರಿ ಉಂಟು. ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಕ್ರಯ ಕೂಡ ನನಗೆ ಅಷ್ಟೇನು ಹೆಚ್ಚು ಕಾಣಲಿಲ್ಲ, ಕಡಿಮೆ ಕಾಣ್ತದೆ ಅಂಗಡಿಯವರಿಂದ. ಆದರೆ ನಾನು ಹೆಚ್ಚಾಗಿ ಹೋಗೋದು ಅಂಗಡಿಗೆ ಸೀರೆ ತೆಗೆದುಕೊಳ್ಳಿಕ್ಕೆ. ಇದೇ ಸಲ ನಾನು ಫಸ್ಟ್ ಟೈಮ್ ಬರೋದು ಹೀಗೆ ಸೇಲ್ನಲ್ಲಿ ನೋಡಲಿಕ್ಕೆ. ಆದರೆ ಇದು ಬ್ರಹ್ಮರಾಂಬಿಕಾ ದೇವರ ದಯೆಯಿಂದ ಇಲ್ಲಿಯ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತು ಇವತ್ತಿನ ಕಾರ್ಯಕ್ರಮ ಏನು ನೀವು ಹಮ್ಮಿಕೊಂಡಿದ್ದೀರಿ, ತುಂಬ ಒಳ್ಳೆಯ ವಿಚಾರ, ಆಚಾರ, ಮತ್ತು ಇದು ಇದೇ ರೀತಿ ಪ್ರತಿ ವರ್ಷ ಆಗಬೇಕು ಅಂತೇಳಿ ನನ್ನೊಂದು ಭಾವನೆ. ನಾನು ಬ್ರಹ್ಮ ಕಳಸಕ್ಕೆ ಕೂಡ ಬಂದಿದ್ದೆ. ಆ ತಾಯಿ ಸೇವೆಗೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದೆ. ಮತ್ತು ಕೆಲವು ನಾವು ದೇವಸ್ಥಾನಗಳು ಹೋಗ್ತೀವಿ ಬರ್ತೀವಿ, ಅಮ್ಮನ ಮೂರ್ತಿ ಒಂದು ಕಳೆ ಇದೆ. ಅಮ್ಮನ ಕಳೆ ನೋಡಿದಾಗ ನಮಗೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಬರುತ್ತೆ. ಬಟ್ ನಾವು ಕೂಡ ಪ್ರತಿ ವರ್ಷ ಅಮ್ಮನ ಸೇವೆಗೆ ನಾವು ಕೂಡ ಪಾತ್ರರಾಗ್ತೀವಿ. ಇಲ್ಲಿ ಜನ ಇಷ್ಟು ಒಗ್ಗಟ್ಟಾಗಿ ಇಷ್ಟು ಸೇವೆಯನ್ನು ಮಾಡ್ತಾಯಿದ್ದಾರೆ, ತುಂಬ ಸಂತೋಷದ ವಿಚಾರ. ಇಷ್ಟು ಚಿಕ್ಕ ಜಾಗ, ಪುಟ್ಟ ಜಾಗದಲ್ಲಿ ಇವರು ಇಷ್ಟು ಆನಂದದಿಂದ ಮಾಡ್ತಾಯಿದ್ದಾರೆ. ಇದೇ ರೀತಿ ನಾವು ತುಳು ಕನ್ನಡಿಗರು, ನಾವು ಮುಂಬೈ ಮಹಾನಗರದಲ್ಲಿ ನಾವು ಜನ್ಮಭೂಮಿಯನ್ನು ಬಿಟ್ಟು ಕರ್ಮಭೂಮಿಗೆ ಬಂದು ನಾವು ಇಷ್ಟು ಸಾಧನೆ ಮಾಡ್ತಾಯಿದ್ದೀವಿ ಅಂದರೆ ಇದೆಲ್ಲ ನಮ್ಮ ದೇವಿ ಆಸಕ್ತಿ ಅಂತೇಳಿ ನಾವು ಹೇಳ್ತೀವಿ. ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಕಾರ್ಯಕ್ರಮ? ನಮಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ನಾವು ಅಂದ್ಕೊಂಡಿಗಿಂತ ಜಾಸ್ತಿ ಜನ ನಮ್ಮ ತುಳು ಕನ್ನಡಿಗರು ಬಂದು ಈ ಸಾಕಾರ ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ಸಂತೋಷ. ಇದಕ್ಕೆಲ್ಲ ಆ ತಾಯಿ ಬ್ರಹ್ಮಾಂಬಿಕಾ ದೇವರು ಅವರ ಆಶೀರ್ವಾದ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಮಾಡೋ ನಮ್ಮ ಲೇಡೀಸ್ಗಳು ಎಷ್ಟು
ಫಾಸ್ಟ್ ಇದ್ದಾರೆ ಅಂತ ಅಂದರೆ ಚೆನ್ನಾಗಿ ಎಲ್ಲರನ್ನೂ ಕೂಡ ನಿಭಾಯಿಸ್ಕೊಂಡು ಎಲ್ಲರಿಗೂ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಅವ್ರು ಮಾಡ್ತಾರೆ. ಅದಕ್ಕೆ ತುಂಬ ಸಂತೋಷ. ಇದೇ ರೀತಿ ಮುಂದರಿಲಿ ಅಂತೇಳಿ ನಾವು ಆ ತಾಯಿ ಹತ್ರ ಬೇಡ್ಕೊಳ್ತೀವಿ. ಹಾಗೂ ನಮ್ಮ ತುಳು ಕನ್ನಡಿಗರು ಸಹಕಾರ ಮಾಡಿರೋದಕ್ಕೆ ತುಂಬ ಸಂತೋಷ. ಮುಂದೆನೂ ಮಾಡಲಿ ಅಂತೇಳಿ ನಾವು ಸಹಕರಿಸ್ತೀವಿ. ಥ್ಯಾಂಕ್ ಯು. ನಮ್ಮ ಜೊತೆ ಮುಖ್ಯವಾದಂಥ ಲೇಡೀಸ್ಗಳಿದ್ದಾರೆ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಮ್ಯಾಮ್? ಇವತ್ತು ಇದು ನಮ್ಮದೇ ಒಂದು ಎಲ್ಲರೂ ನಮ್ಮ ಸ್ನೇಹಿತರು ಇಲ್ಲಿರುವವರೆಲ್ಲರೂ, ಆ ಕಾರಣಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಎಲ್ರಿಗೂ ಗೊತ್ತಿರುವ ಹಾಗೆ ಮಹಿಳೆಯರಿಗೆ ಸೀರೆ ಅಂದರೆ ತುಂಬ ಪ್ರೀತಿ. ಅದು ಎಷ್ಟೇ ಮನೆಯಲ್ಲಿ ಇದ್ದರೂ ಕೂಡ ಮತ್ತು ತೆಗೆದುಕೊಳ್ಳಬೇಕು ಅನ್ನುವಂಥ ಆಸೆ ತುಂಬ ಇರ್ತದೆ. ನಾನು ಆಗಲೇ ಹೇಳಿದಾಗೆ ಸೀರೆ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿ. ಅದು ಆ ಸೀರೆ ಉಟ್ಟಾಗ ಆ ಹೆಣ್ಣು ಮಕ್ಕಳು ಎಷ್ಟು ಚೆಂದ ಕಾಣ್ತಾರೆ ಅಂತ ಹೇಳಿದರೆ ಎಲ್ಲರೂ ಕೂಡ ಕಣ್ಣು ಬಿಟ್ಟು ನೋಡುವಂಥದ್ದು. ಈಗ ಈವನ್ ನಮ್ಮ ಭಾರತ ದೇಶ ಅಲ್ಲ, ಈಗ ವಿದೇಶದವರನ್ನು ಕೂಡ ಈ ಸೀರೆಯ ಒಂದು ಆಕರ್ಷಣೆ ಮಾಡ್ತಾ ಇರುವುದು ಅದು ನಮ್ಮ ಹೆಮ್ಮೆ ಅಂತ ಹೇಳಬೇಕು, ನಮ್ಮ ಭಾರತದ ಹೆಮ್ಮೆ ಅಂತ ಹೇಳಬೇಕು. ಅದು ಇವತ್ತು ಇದೊಂದು ಈ ರೀತಿಯ ಒಂದು ಪ್ರದರ್ಶನಗಳನ್ನೆಲ್ಲ ಏರ್ಪಡಿಸುವುದರಿಂದ ಇದು ವಿಶೇಷವಾಗಿ ಇವತ್ತು ಮಹಿಳೆಯರನ್ನು ನಾವು ಕರೆಸಿದ್ದೇವೆ. ಮಹಿಳೆಯರಿಗೆ ಒಂದು ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಇದೊಂದು ಅವಕಾಶವನ್ನು ಮಾಡಿಕೊಡ್ತದೆ. ಅದೇ ರೀತಿ ಅದರ ಹಿಂದೆ ಎಷ್ಟೋ ಜನರು ನೇಕಾರರಿಂದ ಹಿಡಿದು ಈ ಒಂದು ಸೀರೆಯನ್ನು ಮಾಡುವಲ್ಲಿ ಉತ್ತೇಜನ ಕೊಡಲು ಎಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಈ ರೀತಿಯ ಒಂದು ಪ್ರದರ್ಶನ ತುಂಬ ಉಪಯುಕ್ತ ಆಗ್ತದೆ ಅಂತ ನನ್ನ ಭಾವನೆ. ಶುಭ ಮ್ಯಾಮ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಭ್ರಮರಾಂಬಿಕೆ ದೇವಸ್ಥಾನ ಸಾಕಿನಾಕ ಇವರು ಆಯೋಜನೆ ಮಾಡಿದಂಥ ಇವತ್ತಿನ ಸಾರಿ ಎಕ್ಸಿಬಿಷನ್ನಲ್ಲಿ ತುಂಬ ವಿಜಯ ಸಿಲ್ಕ್ ಸ್ಯಾರೀಸ್ ಇವರು ಇಲ್ಲಿ ತುಂಬ ಒಳ್ಳೆ ಥರದ ಕಲೆಕ್ಷನ್ ಇಟ್ಟಿದ್ದಾರೆ. ತುಂಬ ಅಂದರೆ ಎಲ್ಲರೂ ಬಂದು ಇದರ ಪ್ರಯೋಜನವನ್ನು ತೆಗೆದು ಖುಷಿ ಆಗುತ್ತಿದೆ. ನಾವು ಕೂಡ ತುಂಬ ಶಾಪಿಂಗ್ ಮಾಡಿದ್ದೇವೆ, ಇನ್ನೂ ಕೂಡ ಎಲ್ಲರೂ ಬಂದು ಮಾಡಲಿ ಅಂತ ನನ್ನ ಆಶೆ. ಸೊ ಇವಾಗ ನಂಗೆ ಒಂದು ಕ್ವಶನ್ ಕೇಳಬೇಕು. ನಾವು ಮುಂಬೈನಲ್ಲಿ ಶಾಪಿಂಗ್ ಮಾಡುವಾಗ ಅಂಗಡಿಗೆ ಹೋಗ್ತೀವಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆಯಾ ಅಂತ ಕೇಳ್ಬೋದಾ? ವಿಜಯ್ ಸಿಲ್ಕ್ಸ್ ಬ್ಯಾಂಗ್ಳೂರಿನಿಂದ ಬಂದವರು, ಸೊ ಏನಾದರೂ ಡಿಫ್ರೆನ್ಸ್ ಇದೆಯಾ? ತುಂಬ ಇದೆ. ಮುಖ್ಯವಾಗಿ ದರದ ಬಗ್ಗೆ ಹೇಳಬೇಕಾದ್ರೆ ನಾವು ಮುಂಬೈಯಲ್ಲಿ ತುಂಬ ಜಾಸ್ತಿ ರೇಟ್ ಕೊಟ್ಟು ತೆಗೆದುಕೊಂಡು, ಆದರೆ ಇಲ್ಲಿ ರೀಸನೇಬಲ್ ರೇಟಲ್ಲಿ ನಮಗೆ ಸಿಗುತ್ತಾ ಇದೆ. ಅದು ತುಂಬ ಖುಷಿಯಾದ ವಿಷಯ ಅಂತ ಹೇಳ್ತೇವೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ. ಆದರೆ ನನ್ನದೊಂದು ವಿನಂತಿ ಅಂತ ಹೇಳಿದರೆ, ನಾವು ಮುಂಬೈಯ ಒಂದು ಮಹಿಳಾ ಉದ್ಯಮಿಗಳು ಏನಿದ್ದಾರೆ ಈ ಕ್ಷೇತ್ರದಲ್ಲಿ ಅವರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಹೆಚ್ಚಿನವರು ನಾವು ಹಾಗೆ ಮಾಡ್ತೇವೆ, ನಮ್ಮವರನ್ನೇ ಕರೆಸ್ತೇವೆ, ಪರವಾಗಿಲ್ಲ, ಎಲ್ರಿಗೂ ಒಂದು ಅವಕಾಶಗಳು ಸಿಗುವಂಥದ್ದು. ಇವತ್ತು ಬೆಂಗಳೂರಿನ ವಿಜಯ ಸಿಲ್ಕ್ ಸಾರೀಸ್ ಅವರಿಗೆ ನಾವು ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದೇವೆ. ಅದು ಅಮ್ಮನ ಅನುಗ್ರಹ, ಆಶೀರ್ವಾದ ಅಂತ ಅವರಿಗೆ ಹೇಳಬೇಕು. ಪರವಾಗಿಲ್ಲ, ಎಲ್ಲ ಕಡೆಗಳಲ್ಲಿ ಈ ರೀತಿಯ ಒಂದು ಉತ್ತೇಜನ, ಪ್ರಚೋದನೆ ಅಂದರೂ ಎಲ್ಲರೂ ಕೂಡ ಮುಂದೆ ಬರಬೇಕು ಎನ್ನುವಂಥದ್ದು ಇದೆಯಲ್ಲ, ಅದನ್ನು ಕೊಡಬೇಕು. ಮತ್ತು ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ಎಲ್ಲರೂ ಬಂದು ಖುಷಿಪಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ನಮಗೂ ಖುಷಿ. ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಇಲ್ಲಿ. ಓಕೆ, ಸೊ ನಾವು ಇದನ್ನು ಹೇಳ್ಬೋದು, ಹೆಣ್ಣು ಮಕ್ಕಳು ಏನು ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅಂತಲೇ ಹೇಳ್ಬೋದು. ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಇದು ಮತ್ತೊಂದು ವಿಧದ ಮಹಿಳಾ ದಿನಾಚರಣೆ ಅಂತ ಹೇಳ್ಬೋದು ನಾವು. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮುಂಬೈ ಟು ಕರ್ನಾಟಕ ಚಾನೆಲ್. ನಿಮ್ಮದು ಕೂಡ, ನಿಮ್ಮ ಚಾನೆಲ್ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ, ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಈ ಅಮ್ಮನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಮಸ್ತೆ ರಜನಿ ಅಕ್ಕ, ವಿಜಯಲಕ್ಷ್ಮಿ ಸಿಲ್ಕ್ ಸ್ಯಾರಿಯನ್ನು ಬ್ಯಾಂಗ್ಳೂರಿನಿಂದ ಬಂದಿದ್ರಿ ಅಂತ ಕೇಳಿದೆ. ಸೊ ಇವತ್ತು ಇಲ್ಲಿ ಮುಂಬೈನಲ್ಲಿ ನಿಮ್ಮ ಒಂದು ಸ್ಯಾರಿ ಸೇಲ್ಸ್ ಇಟ್ಟಿದ್ರಿ, ಹೇಗೆ ಅನಿಸ್ತಾ ಇದೆ? ತುಂಬ ಸಂತೋಷ ಆಯಿತು. ರೆಸ್ಪಾನ್ಸ್ ಇಸ್ ವೆರಿ ಗುಡ್ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗ್ತದೆ ಸೀರೆಗಳು. ನಮ್ಮ ಒಂದು ಸೌತ್ ಇಂಡಿಯನ್ ಟ್ರೆಂಡ್ನ ನಾರ್ತ್ ಇಂಡಿಯನ್ ತಂದರು, ಬಟ್ ಇವರೆಲ್ಲನೂ ನಮ್ಮ ಕನ್ನಡದವರೇ. ಸೊ ಎಲ್ಲರಿಗೂ ತುಂಬ ಸಂತೋಷ ಆಯಿತು. ಸೊ ರಿಪೀಟ್ ಮಾಡಿ ಅಂತಲೂ ಕೇಳ್ತಾ ಇದ್ದಾರೆ, ತುಂಬ ಸಂತೋಷ ಆಯಿತು. ಸೊ ಯಾವೆಲ್ಲ ಸ್ಯಾರಿಗಳಿದೆ ಅಂತ ಕೇಳ್ಬೋದಾ? ಹಾಂ, ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 599 ಹಿಡಿದು ಇಲ್ಲಿ ಮೇಲ್ಗಡೆ ನೀವು ನೋಡ್ತಿದ್ದೀರಲ್ಲ, ಈ ಕ್ರೌಡು 5000ವರೆಗೂ ಇಲ್ಲಿದೆ. ಕೆಳಗಡೆ ಸಿಲ್ಕ್ ಸ್ಯಾರೀಸ್ ಇದೆ. ಸೊ ಇದರಲ್ಲಿ ಕಾಟನ್ ಇದೆ, ವಿಸ್ಕೋಸ್ ಕ್ರೇಪ್ ಇದೆ, ಆನಂತರ ಡೋಲಾ ಕ್ರೇಪ್ಸ್ ಇದೆ, ಆಮೇಲೆ ಬನಾರಸಿ ಕ್ರೇಪ್ಸ್ ಇದೆ, ಆಮೇಲೆ ಕೆಳಗಡೆ ಮೈಸೂರು ಸಿಲ್ಕು ಮತ್ತು ಕಾಂಜೀವರಮ್, ಸಾಫ್ಟ್ ಸಿಲ್ಕ್ ಎಲ್ಲ ವೆರೈಟೀಸ್ ಇದೆ. ಇದು ಏನು ನಿಮ್ಮ ಬ್ಯಾಂಗ್ಳೂರಿನಲ್ಲಿ ಶಾಪ್ಸ್ ಇದೆಯಾ? ಹಾಂ, ನಮ್ಮದು ಶಾಪ್ ಇದೆ. ಇದು ನಮ್ಮಮ್ಮ 40 ಇಯರ್ಸಿಂದ ನಡ್ಸ್ಕೊಂಡು ಬರ್ತಿರೋ ಲೆಗಸಿ ಇದು. ಸೊ ಶಾಪ್ ಇದೆ ಬ್ಯಾಂಗ್ಳೂರಲ್ಲಿ, ಬಸವನಗುಡಿ ಹತ್ರ ಹನುಮನ್ ನಗರ ಅಂತ, ಅಲ್ಲಿದೆ ಶಾಪ್ ಇದೆ. ಸೊ ಈಗ ನೀವು ಮುಂಬೈನಲ್ಲಿ ಯಾಕೆ ಇದನ್ನೊಂದು ಯೋಚನೆ ಮಾಡಿದ್ರಿ ಅಂತ ಕೇಳ್ಬೋದಾ? ಅಂತಂದರೆ ಬ್ಯಾಂಗ್ಳೂರಿನಲ್ಲಿ ನಿಮ್ಮದು ಆಲ್ರೆಡಿ ಶಾಪ್ ಇದೆ, ತುಂಬ ಟೈಮ್ನಿಂದ ಅಲ್ಲಿ ನಡ್ಕೊಂಡು ಬರ್ತಾ ಇದೆ. ಸೊ ಮುಂಬೈನಲ್ಲಿ ಯಾಕೆ ಥಿಂಕ್ ಮಾಡಿದ್ರಿ? ಇಲ್ಲಿ 30 ಇಯರ್ಸಿಂದ ಪುಷ್ಪ ನಮ್ಮ ಕಸ್ಟಮರ್, ಮಂದಿರಕ್ಕೆ ಸೇರಿದವರು ಪುಷ್ಪ ಅಂತ. ಸೊ ಅವರ ಸೀರೆಗಳು ಒಂದು ನಮಗೆ ಪ್ರಮೋಷನ್ ಅಂತಲೇ ಹೇಳ್ಬೋದು. ಸೊ ಅವ್ರ ಫ್ರೆಂಡ್ಸ್ ಸಾಕಷ್ಟು ಜನ ತುಂಬ ದಿನದಿಂದ ಹೇಳ್ತಾಯಿದ್ರು, ನಿಮ್ಮ ಸೀರೆಗಳೆಲ್ಲ ತುಂಬ ಇಷ್ಟಪಡ್ತಾರೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಹಾಕಿ ಅಂತ ಒಂದು ಸತಿ ಹೇಳಿದ್ರು. ಸೊ ಇದು ದೇವಸ್ಥಾನಕ್ಕೂ ಒಂದು ಸ್ವಲ್ಪ ನಮಗೂ ಟೆಂಪೆ, ಸೊ ಹಾಗಾಗಿ ಇಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿ ಹಾಕಿದ್ದು. ಸೊ ಇವಾಗ ನಾನು ಕೆಲವೊಂದು ವಿಡಿಯೋಗಳನ್ನು ಇಲ್ಲಿ ತೋರಿಸಿದ್ದೆ,
ಆನ್ಲೈನಲ್ಲಿ ಏನಾದರೂ ಬೇಕಾದರೆ ಹೇಗೆ ಸಿಗ್ತದಾ? ಹಾಂ, ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅಲ್ಲಿದೆ ಬ್ಯಾನರಲ್ಲಿ, ಯು ಕ್ಯಾನ್ ಶೋ ದಮ್ ಆಲ್ಸೋ. ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶ್ರೀ ವಿಜಯಲಕ್ಷ್ಮಿ ಸ್ಯಾರೀಸ್ ಅಂತ ಹಾಕಿದ್ರೆ ಸೊ ಆನ್ಲೈನ್ ಅವ್ರು ಪರ್ಚೇಸ್ ಮಾಡ್ಬೋದು, ನಾವು ಕೊರಿಯರ್ ಮಾಡ್ತೀವಿ. ಓಕೆ. ಸೊ ವೀಕ್ಷಕರೇ, ನಾನು ಇಲ್ಲಿ ಡಿಸ್ಕ್ರಿಪ್ಷನ್ಸಲ್ಲೂ ಸಹ ನಾನು ಇದರ ಲಿಂಕನ್ನು ಹಾಕಿರ್ತೆ. ಮತ್ತು ಇವರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ನಿಮ್ಮ ನಂಬರ್ ಸಹ ಹಾಕ್ಬೋದಲ್ಲ, ಸೊ ಅವರ ನಂಬರ್ನ ಸಹ ಹಾಕ್ತೇವೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಮುಂಬೈನಲ್ಲಿ ಈ ಥರ ಒಂದು ಸ್ಯಾರಿ ಕಲೆಕ್ಷನ್ ನಮಗೆ ನಿಜವಾಗ್ಲೂ ನೋಡಲಿಕ್ಕೆ ಫಸ್ಟೇ ನಾವು ಊರ ಕಡೆ ಬರಬೇಕು. ನಮಗೆ ಬೇಕಾದಂಥ ಒಂದು ಸ್ಯಾರಿಯನ್ನು ನಾವು ಕಲೆಕ್ಷನ್ ಮಾಡ್ಕೊಳ್ಬೇಕು, ಕಲರ್ ಬೇಕು ಅಂತ ಹೇಳಿದ್ರೆ. ಸೊ ನಾನು ನೋಡಿದಾಗ, ಅಬ್ಸರ್ವ್ ಮಾಡಿದಾಗ ನನಗೆ ಎಲ್ಲ ವೆರೈಟಿಯ ಸ್ಯಾರಿಗಳು ಕಾಣಿಸ್ತು. ಹಾಗೆ ಎಲ್ಲರೂ ತುಂಬ ಚೆನ್ನಾಗಿ ಪರ್ಚೇಸ್ ಮಾಡಿದರು. ಎಲ್ಲರೂ 1-2 ಸ್ಯಾರಿ ತೊಗೊಳ್ಳಿಕ್ಕೆ ಬಂದವರು ಐ ಥಿಂಕ್ 3-4ರಿಂದ ಮೇಲೆ ತೊಗೊಂಡ್ರು ಅನಿಸ್ಕೊಳ್ಳಿ. ಸೊ ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ ವಿಡಿಯೋನ, ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಈ ಶಾಪಿಂಗ್ನ ಮಿಸ್ ಮಾಡ್ಕೊಂಡಿದ್ರಿ ಅವರು ಸಹ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಶಾಪಿಂಗ್ ಮಾಡಿದ್ರಿ, ನಿಮ್ಮ ಶಾಪಿಂಗ್ ಹೇಗೆ ಅನ್ನಿಸ್ತು, ಎಷ್ಟು ಸ್ಯಾರನ್ನ ಪರ್ಚೇಸ್ ಮಾಡಿದ್ರಿ ಅನ್ನೋಂಥದ್ದನ್ನು ಸಹ ಕಮೆಂಟ್ ಮಾಡಿ. ಯಾಕಂತಂದರೆ ಈ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡುವುದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಬ್ಯಾಂಗ್ಳೂರಿಂದ ಬಂದು ಇಲ್ಲಿ ಸೇಲ್ಸ್ ಮಾಡಿದ ಅವರ ಒಂದು ಪ್ರಯತ್ನದ ಪ್ರತಿಫಲ ಅಂತಲೇ ಹೇಳಿ ನಿಮ್ಮ ಮುಖಾಂತರ ಅವರಿಗೆ ಸಹ ತಿಳಿಯುತ್ತೆ. ಸೊ ಆದ್ದರಿಂದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಾದಂಥ ಹಲವಾರು ವಿಡಿಯೋಗಳು ನಿಮಗೆ ನೇರವಾಗಿ ಸಿಗುತ್ತದೆ. ಥ್ಯಾಂಕ್ ಯು.